ಇದು ರಾಜ್ಯ ಸರ್ಕಾರ ನಾವು ಸುಮಾರು 1,00,000 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಸುಮಾರು 6,500 ವಸತಿ ಪ್ರದೇಶಗಳು. ವಾಸ್ತವದಲ್ಲಿ ಇವೆಲ್ಲ ಗ್ರಾಮನೇ, ಆದ್ರೆ ದಾಖಲೆಯಲ್ಲಿ ಎಲ್ಲೂ ಕೂಡ ಗ್ರಾಮ ಅಂತ ಇರ್ಲಿಲ್ಲ. ಅವಕ್ಕೆ ರೆಕಾರ್ಡೇ ಇಲ್ಲ. ದಾಖಲೆಯಲ್ಲಿ ಎಲ್ಲೂ ಕೂಡ ಹಳ್ಳಿ ಅಂತಾನೂ ಇಲ್ಲ, ಗ್ರಾಮ ಅಂತಾನೂ ಇಲ್ಲ. ಸೊ ದಾಖಲೆ ರಹಿತ ವಸತಿ ಪ್ರದೇಶಗಳು 6,500 ಇದಾವೆ. ಅವುಗಳಿಗೆಲ್ಲ ಒಂದು ಶಾಶ್ವತ ಪರಿಹಾರ ಕೊಟ್ಟು ಕಾನೂನಿನಲ್ಲಿ ಅವುಗಳನ್ನ ಗ್ರಾಮ ಅಂತ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡೋ ಜನಗಳಿಗೆ ಇವತ್ತುವರೆಗೂ ದಾಖಲೆ ಇಲ್ಲ. ಅವರು ಇಲ್ಲ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇಲ್ಲ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಮನೆ ಕಟ್ಟಿ 30 ವರ್ಷದಿಂದ 150 ವರ್ಷ ಹಿಂದೆ ಕಟ್ಟಿರೋ ಮನೆಗಳು ಇವೆಲ್ಲ. ಆದ್ರೆ ಇಲ್ಲಿವರೆಗೂ ಅವಕ್ಕೆ ಹಕ್ಕುಪತ್ರ ಇರ್ಲಿಲ್ಲ, ದಾಖಲೆ ಇರ್ಲಿಲ್ಲ. ಅಂತಹ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನ ಗುರುತಿಸಿ ಅವಕ್ಕೆ ಕಂದಾಯ ಗ್ರಾಮದ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರೋ ಮನೆಗಳ ಕುಟುಂಬಗಳಿಗೆ ಆ ಮನೆಗೆ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಕಂದಾಯ ಗ್ರಾಮ ಯೋಜನೆ ಅಡಿಯಲ್ಲಿ. ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸುಮಾರು 2,20,000 ಕುಟುಂಬಗಳಿಗೆ ನಾವು ಹಕ್ಕುಪತ್ರವನ್ನ ಕೊಡುವಂತಹದ್ದು ಮಾಡ್ತಾ ಇದ್ದೇವೆ. ಅದರಲ್ಲಿ 1,10,000 ಹೋದ ವರ್ಷ ಮೇ ತಿಂಗಳಲ್ಲಿ ಕೊಟ್ಟಿದ್ದೇವೆ. ಹೋದ ವರ್ಷ ಮೇ ತಿಂಗಳ ನಂತರ ಮತ್ತೆ 1,06,000 ಕುಟುಂಬಗಳಿಗೆ ಈಗ ಹಕ್ಕುಪತ್ರ ತಯಾರು ಮಾಡಿದ್ದೇವೆ. ಇದನ್ನ ನಾವು ಫೆಬ್ರವರಿ 14ನೇ ತಾರೀಕು ಹಾವೇರಿಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ಸಮಾಜದ ಬಡವರ್ಗಕ್ಕೆ ಸೇರಿದಂತಹ ಜನ. ಸ್ವಂತ ಜಾಗ ಇಲ್ಲದೆ ಬಹಳ ಹಿಂದೆ ಎಲ್ಲೋ ಕೆಲವು ಕಡೆ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಅದು ಊರಾಗೋಗಿದೆ, ಕೆಲವು ದೊಡ್ಡ ಊರುಗಳಾಗೋಗಿದೆ. ಆದ್ರೆ ಇಲ್ಲಿವರೆಗೂ ದಾಖಲೆ ಇರ್ಲಿಲ್ಲ, ಅತಂತ್ರದಲ್ಲೇ ಬದುಕಿ ಬಂದಿದ್ದಾರೆ. ಅಂತವರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಸೊ 1,06,000 ಕುಟುಂಬಕ್ಕೆ ಹಾವೇರಿಯಲ್ಲಿ ಹಕ್ಕುಪತ್ರ ಕೊಡ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ನಮ್ಮ ಸರ್ಕಾರ 1,000 ದಿನಗಳನ್ನು ಕೂಡ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ನಮ್ಮ ಸರ್ಕಾರದ ಸೇವೆಯನ್ನ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೇನೆ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘವಾಗಿ ಕೆಲಸ ಮಾಡಿದ ಮುಖ್ಯಮಂತ್ರಿಗಳಿದ್ದಾರೆ. ಅವೆಲ್ಲ ಹಿನ್ನೆಲೆಯಲ್ಲಿದೆ. ಆದ್ರೆ ಕಾರ್ಯಕ್ರಮ ಇರುವಂತಹದ್ದು ಜನಗಳಿಗೆ ಹಕ್ಕುಪತ್ರ ವಿತರಣೆ, 1000 ದಿನಗಳ ಸೇವೆಯ ಸಮರ್ಪಣೆ. ಇದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ಸಂಸದರು ಎಲ್ಲ ಭಾಗವಹಿಸ್ತಾರೆ. ನಾವು ಮಾಡಿರೋ ಕೆಲಸ ಜನಗಳಿಗೆ ತಲುಪಿಸುವಂತ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸಹಮತಿಯನ್ನ ಕೊಡ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಸಹಮತಿ ಸಿಕ್ಕಿದ್ರೆ ನಾವು ಕೂಡ ಅದನ್ನ ಹಕ್ಕುಪತ್ರ ಕೊಡ್ಲಿಕ್ಕೆ ಅಡ್ಡಿ ಇಲ್ಲ. ಆದ್ರೆ ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇವಕ್ಕೆ ಸಹಮತಿ ಕೊಡದೇ ಇರೋದ್ರಿಂದ ಈಗ ಅವುಗಳನ್ನ ಪ್ರೊಸೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಸಮಸ್ಯೆ ಇದೆ. ಬಟ್ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಏನಾದ್ರೂ ಪರಿಹಾರ ಸಿಕ್ಕಿದ್ರೆ ಮಾಡ್ಬೋದೇ ಬಿಟ್ರೆ ಕಾನೂನನ್ನ ಉಲ್ಲಂಘನೆ ಮಾಡಿ ಮಾಡೋದ್ರಿಂದ ನಾವು ಜನಕ್ಕೆ ನಿಜವಾಗಿ ಏನು ಅನುಕೂಲ ಮಾಡಕ್ ಆಗೋದಿಲ್ಲ. ಅವ್ರನ್ನ ಇನ್ನಷ್ಟು ಸಮಸ್ಯೆಯ ಸುಳಿಗೆ ನಾವೇ ಸಿಕ್ಕಿಸ್ದಂಗ ಆಗತ್ತೆ. ಆ ರೀತಿ ಮಾಡುವಂತಹದ್ದು ಕೂಡ ಸೂಕ್ತ ಅಲ್ಲ. ನೋಡೋಣ, ಫಾರೆಸ್ಟ್ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಆದ್ರೆ ಫಾರೆಸ್ಟ್ ನವರು ಇದಕ್ಕೆ ಇಲ್ಲ, ಇದು ಕೊಡಕ್ ಬರೋದಿಲ್ಲ ಅನ್ನೋ ನಿಲುವನ್ನೇ ತಗೊಂಡಿದ್ದಾರೆ. ಕೋರ್ಟ್ ಮೂಲಕ ಮಾಡ್ಲಿಕ್ಕೆ ಈಗ ಜನಗಳು ಕೂಡ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ ಕೊಡ್ಸಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿ ಅದನ್ನ ಕೊಡ್ಬಹುದು ಅನ್ನೋ ವಿಷಯ ಬಂದ್ರೆ ಖಂಡಿತವಾಗಿ. ಕೆಲವು ಕೇಸುಗಳು ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ಇದು ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ತರಾನೇ ವ್ಯಾಖ್ಯಾನ ಮಾಡಿದ್ದಾರೆ ಇಲ್ಲಿವರೆಗೆ. ಸೊ ಮತ್ತೆ ಏನಾದ್ರೂ ರೈತರು ಅದ್ರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಡೈರೆಕ್ಷನ್ ಬಂದ್ರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ನಾನು ಸಲೀಸಾಗಿ ಹೇಳ್ಬೋದು ನಾವು ರೆಡಿ ಇದ್ದೇವೆ ಅಂತ. ಬಟ್ ಏನೇ ಆದ್ರೂ ಕೂಡ ಕಾನೂನು ತೊಡಕನ್ನ ನಿವಾರಣೆ ಮಾಡ್ಕೊಳ್ದೆ ನಾವು ಸುಮ್ಮನೆ ಏನೋ ಇಲ್ಲಿ ಜನನ ಸಮಾಧಾನ ಮಾಡಕ್ ಒಂದ್ ಮಾತು ಹೇಳಿ ಆಮೇಲೆ ಅದು ಕಾರ್ಯರೂಪಕ್ಕೆ ತರಕ ಆಗ್ಲಿಲ್ಲ ಅಂದ್ರೂ ಕೂಡ ಅದರಿಂದ ನಾವು ಮಾತು ಕೊಟ್ಟು ಏನೋ ಅರ್ಥ ಇಲ್ದಂಗ ಆಗುತ್ತೆ, ಅರ್ಥವಿಲ್ಲದ ಮಾತಾಗುತ್ತೆ. ಏನೋ 1-2 ದಿನ ಒಂದೊಂದ್ ದಿನ ಏನಾದ್ರೂ ಒಂದೊಂದ್ ಸಮಸ್ಯೆ ಬರುತ್ತೆ, ಇಲ್ಲ ಅಂತಲ್ಲ. ಅಲ್ಲ, ಬಹಳ ಅಂದ್ರೆ ದಿನಕ್ಕೆ 9,000ದಿಂದ 13,000 ಪ್ರತಿದಿನ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ತಿಂಗಳಲ್ಲಿ ಒಂದಿನ ಯಾವಾಗಾದ್ರೂ ಅಪ್ ಅಂಡ್ ಡೌನ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವ್ ಹೇಳಿದ್ದನ್ನು ನಾನು ಒಪ್ತೇನೆ, ಆದ್ರೆ ನಾನು ಹೇಳಿದ್ದು ನೀವು ಒಪ್ಕೋಬೇಕು. ಪ್ರತಿದಿನ ಸರಾಸರಿ
9,000ದಿಂದ 13,000 ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಮಧ್ಯದಲ್ಲಿ ಒಂದೊಂದ್ ದಿನ ಸಮಸ್ಯೆ ಆಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಸರಿ ಮಾಡ್ತಾ ಇದ್ದೇವೆ. ಕೆಲವು ಸಮಸ್ಯೆ ಕಂಡು ಬಂದಿದ್ದು ಆಗ್ಲೇ ರಿಪೇರಿ ಮಾಡ್ತಾ ಇದ್ದೇವೆ. ಯಾವಾಗಾದ್ರೂ ತಿಂಗಳಲ್ಲಿ ಒಂದ್ ದಿನ ಸ್ವಲ್ಪ ಸರ್ವರ್ ರೆಸ್ಪಾನ್ಸಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದನ್ನ ದೀರ್ಘಾವಧಿಯಲ್ಲೂ ಕೂಡ ಈ ಸಮಸ್ಯೆ ಬಾರದ ಹಾಗೆ ನಮ್ಮ IT ಸಿಸ್ಟಮ್ ಅನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೂ ಕೂಡ ನಾವು ಕ್ರಮ ತಗೊಳ್ತೀವಿ. ಒಂದು ದಿನ ಆ ರೀತಿ ಆಯ್ತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ವಾಸ್ತವನೂ ಏನಿದೆ, ಒಂದ್ ದಿನಕ್ಕೆ ಸರಾಸರಿ 9,000ರಿಂದ 13,000 ರಿಜಿಸ್ಟ್ರೇಷನ್ ಆಗುತ್ತೆ. ಮಧ್ಯದಲ್ಲಿ ಒಂದೊಂದ್ ದಿನ ತೊಂದರೆ ಆಗ್ಬೋದು, ನಾನು ಇಲ್ಲ ಅಂತಿಲ್ಲ. ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ನಾವು ಅದನ್ನ ಸಮಸ್ಯೆಯನ್ನ ನಾವು ಅಲ್ಲಿಗೆಳಿತಾ ಇಲ್ಲ ಅಥವಾ ಕಡೆಗಣಿಸ್ತಾ ಇಲ್ಲ. ಮಾಡ್ಕ ನಮ್ಮ ಕಂದಾಯ ಇಲಾಖೆಯಲ್ಲಿ ಜನ ನಮ್ಮ ಕಚೇರಿಗೆ ಬಹಳ ಅಲಿಯೋದು ಈ ದಾಖಲೆಗಳದು ದೃಢೀಕೃತ ಪತ್ರ ಅಂದ್ರೆ ಸರ್ಟಿಫೈಡ್ ಕಾಪಿ ತಗೊಳಕ್ಕೆ ತುಂಬಾ ಅಲಿತಾರೆ. ಒಂದ್ ಕಡೆ ಆ ದಾಖಲೆ ಸರ್ಟಿಫೈಡ್ ಕಾಪಿ ತಗೊಳ್ಳೋದಕ್ಕೆ ಅರಸಾಹಸ ಆದ್ರೆ, ಇನ್ನೊಂದು ಕಡೆ ಮಧ್ಯವರ್ತಿಗಳು ಅದರಲ್ಲಿ ಮಧ್ಯಪ್ರವೇಶ ಅಂತಾನು ಜನ ಆರೋಪ ಮಾಡ್ತಾರೆ. ಅದಲ್ಲದೆ ಕೆಲವು ಏನಾಗಿದೆ, ಹಳೆ ದಾಖಲೆಗಳು ಇನ್ನೇನು ಶಿಥಿಲಾವಸ್ಥೆಯಲ್ಲಿ ಇದಾವೆ, ಎಷ್ಟು ದಿನ ಉಳಿತವೆ ಗ್ಯಾರಂಟಿ ಇಲ್ಲ. ಮೂರನೇದು, ಈ ದಾಖಲೆಗಳನ್ನ ತಿದ್ದೋದು ಕೂಡ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲಿ ಮಾಡ್ತಾರೆ. ಆಮೇಲೆ ಕೆಲವು ದಾಖಲೆಗಳು ಕಳೆದೋಗೋದು ಕೂಡ ಇದೆ. ಸೊ ಫೇಕ್ ಮಾಡ್ತಾರೆ, ಫೋರ್ಜರಿ ಮಾಡ್ತಾರೆ. ಪ್ಲಸ್ ದಾಖಲೆಗಳು ಕಳೆದೋಗೋದು ಕೂಡ ತುಂಬಾ ಕಡೆ ಇದರಿಂದ ಜನಗಳಿಗೆ ಸಮಸ್ಯೆ. ಸೊ ಒಂದು ದಾಖಲೆ ಪಡ್ಕೊಳ್ಳೋಕೆ ಅಲೆದಾಟ, ಎರಡನೇದು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ದಾಖಲೆ, ಮೂರನೇದು ನಕಲಿ ಫೋರ್ಜರಿ ತಿದ್ದೋದು, ಇವೆಲ್ಲ ಫ್ರಾಡ್, ನಾಲ್ಕನೇದು ಏನು ಕಳೆದೋಗುವಂತಹದ್ದು. ಇವೆಲ್ಲದಕ್ಕೂ ಪರಿಹಾರ ಕೊಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯನ್ನ ಜಾರಿ ಮಾಡಿ ತಾಲೂಕ್ ಆಫೀಸ್, AC ಆಫೀಸ್, DC ಆಫೀಸ್ ಅಲ್ಲಿ ಇರುವ ಎಲ್ಲಾ ಮೂಲ ಕಡತಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಎಲ್ಲಾ ಮೂಲ ದಾಖಲೆಗಳನ್ನ ಈಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸುಮಾರು 67 ಕೋಟಿ ಪುಟಗಳನ್ನ ಇಲ್ಲಿವರೆಗೂ ನಾವು ಸ್ಕ್ಯಾನ್ ಮಾಡಿದ್ದೇವೆ ಇಲ್ಲಿವರೆಗೂ. ಸೊ ಈ ಸ್ಕ್ಯಾನ್ ಮಾಡೋದ್ರಿಂದ ಅನುಕೂಲ ಏನು ಅಂದ್ರೆ, ಜನ ಇವುಗಳನ್ನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಸರ್ಟಿಫೈಡ್ ಕಾಪಿ ತಗೋಬಹುದು, ಯಾವ ಕಚೇರಿಗೂ ಅಲಿಯೋದು ಬೇಕಾಗಿಲ್ಲ. ಎರಡನೇದು, ಸ್ಕ್ಯಾನ್ ಮಾಡೋದ್ರಿಂದ ಬಹಳ ಹಳೆ ರೆಕಾರ್ಡ್ಗಳು ಹಾಳಾಗುವಂತ ಸ್ಟೇಜ್ ಅಲ್ಲಿರೋನು ಸಂರಕ್ಷಣೆ ಮಾಡಿ ಶಾಶ್ವತವಾಗಿ ಉಳಿಯುವಂಗೆ ಮಾಡ್ಬೋದು, ಎರಡನೇದು. ಮೂರನೇದು, ಒಂದ್ಸತಿ ಸ್ಕ್ಯಾನ್ ಮಾಡ್ಬಿಟ್ರೆ ಇನ್ ಮುಂದೆ ಅಟ್ಲೀಸ್ಟ್ ತಿದ್ದೋದಕ್ಕೆ, ಫೋರ್ಜರಿ ಮಾಡಕ್ಕೆ, ನಕಲಿ ಮಾಡಕ್ಕೆ ಅವಕಾಶ ಬಂದಾಗ್ಬಿಡುತ್ತೆ. ಹಾಗೆ ನಾಲ್ಕನೇದು, ಸ್ಕ್ಯಾನ್ ಮಾಡಿದ್ಮೇಲೆ ಕಡತನ ಎತ್ತಿಡಕ್ಕೂ ಆಗಲ್ಲ, ಬಚ್ಚಿಡಕ್ಕೂ ಆಗಲ್ಲ, ಕಳೆದೋಗಕ್ಕೂ ಆಗೋದಿಲ್ಲ. ಈ 4 ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಭೂ ಸುರಕ್ಷಾ ಯೋಜನೆಯನ್ನ ಮಾಡ್ತಾ ಇದ್ದೇವೆ. 67.5 ಕೋಟಿ ಪುಟಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ. ಈಗಾಗಲೇ 100 ತಾಲೂಕು, ನೆನ್ನೆಗೆ 100 ತಾಲೂಕಲ್ಲಿ ಸ್ಕ್ಯಾನಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. 100 ತಾಲೂಕಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಜನ ಸ್ಕ್ಯಾನ್ ಆಗಿರ್ಲಿ ಆಗದೆ ಇರ್ಲಿ ನಮ್ ಕಚೇರಿಗೆ ಬರೋದು ಬೇಕಾಗಿಲ್ಲ. ಆನ್ಲೈನ್ ಅಲ್ಲಿ ಭೂ ಸುರಕ್ಷಾ ಆನ್ಲೈನ್ಗೆ ಹೋಗಿ ಅಲ್ಲೇ ಅಪ್ಲೈ ಮಾಡಿದ್ರೆ ಅದರ ಮುಖಾಂತರನೇ ನಾವು ಸರ್ಟಿಫೈಡ್ ಕಾಪಿಯನ್ನ ಅವ್ರಿಗೆ ಫೋನ್ಗೆ ಕಳಿಸ್ಕೊಡ್ತೀವಿ. ಸೊ ನಮ್ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ. ಸೊ 100 ತಾಲೂಕ್ ಮುಗಿಸಿದ್ದೇವೆ. ರಾಜ್ಯದಲ್ಲಿ ಎಲ್ಲಾ ತಾಲೂಕ್ ಆಫೀಸು, AC, DC ಆಫೀಸಲ್ಲೂ ಮಾಡ್ತಾ ಇದ್ದೇವೆ. ಇದನ್ನೇ ನೆಕ್ಸ್ಟ್ ಇಯರ್ ಅಲ್ಲಿ ಸರ್ವೆ ಆಫೀಸಲ್ಲಿರೋ ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ತೇವೆ. ಹಾಗೆ ನೆಕ್ಸ್ಟ್ ಇಯರ್ ಅಲ್ಲಿ ರಿಜಿಸ್ಟ್ರೇಷನ್ ಆಫೀಸಲ್ಲಿರೋ ಹಳೆ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಮೂಲ ದಾಖಲೆಗಳು ಏನೇನಿದಾವೆ 100% ಸ್ಕ್ಯಾನಿಂಗ್ ಅನ್ನ ಮುಂದಿನ ವರ್ಷ ಮುಗಿಸೋ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇದರಿಂದ ಜನಕ್ಕೆ ಬಹಳ ಅನುಕೂಲ ಆಗುತ್ತೆ. ಒಂದು, ಬೆರಳ ತುದಿಯಲ್ಲಿ ದಾಖಲೆ ಸಿಗೋದು ಒಂದಾದ್ರೆ, ಇನ್ನೊಂದ್ ಕಡೆ ಫೋರ್ಜರಿಗಳು ನಿಲ್ಲುತ್ತೆ, ಆಮೇಲೆ ಜನ ಹರಾಸ್ಮೆಂಟ್ ನಿಲ್ಲುತ್ತೆ, ಕಚೇರಿಗಳಿಗೆ ಅಲಿಯೋದು ನಿಲ್ಲುತ್ತೆ, ತಕರಾರುಗಳು, ಲಿಟಿಗೇಷನ್ ನಿಂತೋಗುತ್ತೆ, ಅರ್ಧ ಲಿಟಿಗೇಷನ್. ಇದಕ್ಕೆಲ್ಲ ಒಂದು ಪರಿಹಾರ ಉಪಾಯವಾಗಿ ಭೂ ಸುರಕ್ಷಾ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. 100 ತಾಲೂಕಲ್ಲಿ ಈಗ ಮುಗಿಸಿದ್ದೇವೆ. ಇನ್ನ ಬಾಕಿ ಇರೋದನ್ನು ಕೂಡ ಆದಷ್ಟು ಶೀಘ್ರವಾಗಿ ಮುಗಿಸ್ತೇವೆ. ನಾನು ಮತ್ತೊಮ್ಮೆ ಜನಕ್ಕೆ ಮನವಿ ಮಾಡ್ತೇನೆ, ಸರ್ಟಿಫೈಡ್ ಕಾಪಿ ಬೇಕಾದ್ರೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಿ ತಗೊಳ್ಳಿ, ನಮ್ಮ ಕಚೇರಿಗಳಿಗೆ ಬರೋ ಅವಶ್ಯಕತೆ ಇಲ್ಲ. ವಂಶವೃಕ್ಷ ಈಗ ಏನಿದೆ ಇಲ್ಲ, ಇದ್ರಲ್ಲಿ ಬರೋದಿಲ್ಲ. ಅದು ಏನಾಗುತ್ತೆ, ವಂಶವೃಕ್ಷ ಆ ಕುಟುಂಬದವರೇ ನಮಗೆ ಅಫಿಡವಿಟ್ ಕೊಡ್ತಾರೆ.
ಅಫಿಡವಿಟ್ ಬೇಸ್ಡ್ ಅಲ್ಲಿ ನಾವು ಅದನ್ನ ಇಶ್ಯೂ ಮಾಡ್ತೇವೆ. ಅವ್ರದ್ದು ಅಫಿಡವಿಟ್ ತಗೊಂಡು ವಿಲೇಜ್ ಅಕೌಂಟೆಂಟ್ ಮಾಜರ್ ಮಾಡ್ಬಿಟ್ಟು ಇಲ್ಲ ಮಾಡಕ್ಕೆ ನನ್ನ ಪ್ರಕಾರ ಈಗ ನಾವು ಕೊಡೋ ವಂಶವೃಕ್ಷಗಳು ಎಲ್ಲವೂ ಕೂಡ ಈಗ ಆನ್ಲೈನ್ ಅಲ್ಲಿ ಇರೋದ್ರಿಂದ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ತಗೊಂಡ್ರೆ ಫೇಕ್ ಆಗಲ್ಲ. ಅವ್ರು ಹೋಗ್ಬಿಟ್ಟು ಅದನ್ನ ಪ್ರಿಂಟ್ ಔಟ್ ತಗೊಂಡು ಅದನ್ನ ಬೇಕಾದ್ರೆ ಫೇಕ್ ಮಾಡ್ಬೋದು. ನಾನು ಎಲ್ಲ ಯಾರೇ ವಂಶವೃಕ್ಷ ಬಳಕೆ ಮಾಡೋರು, ನೀವು ಪೇಪರ್ ಅನ್ನ ತಗೊಳ್ಳೋದ್ರ ಬದಲಿಗೆ ಆನ್ಲೈನ್ ಅಲ್ಲಿ ಏನಿದೆ ಅದನ್ನ ನೀವು ರಿಸೀವ್ ಮಾಡ್ಕೊಂಡ್ರೆ ಈ ಫೇಕ್ಗಳಿಗೆ ಅವಕಾಶ ಇರೋದಿಲ್ಲ. ಸೊ ನಾನು ಯಾರೇ ಆಗ್ಲಿ ಬಳಕೆ ಮಾಡೋರು, ಅದು ಕೋರ್ಟ್ ಇರ್ಬೋದು ಅಥವಾ ಬ್ಯಾಂಕ್ ಇರ್ಬೋದು, ಅವ್ರಿಗೆ ಮನವಿ ಮಾಡುತ್ತೆ, ನೀವು ವಂಶವೃಕ್ಷ ಬೇಕಾದ್ರೆ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಪೇಪರ್ ಅನ್ನ ತಗೊಳ್ಳಿ. ಬರೀ ಪೇಪರ್ ಮೇಲೆ ತಗೊಂಡ್ರೆ ಸ್ವಲ್ಪ ಅದರಲ್ಲಿ ತಿದ್ದುವಂತ ಚಾನ್ಸಸ್ ಇರುತ್ತೆ. ಆನ್ಲೈನ್ ಅಲ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ. ಮೀಟಿಂಗ್ ಮಾಡೋಣ. ಕಾಂಗ್ರೆಸ್